ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಬೈಸರ್ನಲ್ಲಿ ಏಪ್ರಿಲ್ 22ರಂದು 26 ಜನರನ್ನು ಬಲಿಪಡೆದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನ ವಿರುದ್ಧ ಭಾರತ ನಡೆಸುತ್ತಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ರಜೆಯಲ್ಲಿರುವ ಯೋಧರನ್ನು ಸೇನೆಗೆ ಮರಳಿ ಕರೆಯಿಸಲಾಗುತ್ತಿದೆ. ಅಂತೆಯೇ ಕುಷ್ಟಗಿಯ ಗಡಿ ಭದ್ರತಾ ಪಡೆಯ ಯೋಧ ವೀರೇಶ್ ಹಿರೇಮನಿ ಶುಕ್ರವಾರ ಸಂಜೆ ಪಂಜಾಬ್ ರಾಜ್ಯದತ್ತ ಪ್ರಯಾಣ ಬೆಳೆಸಿದರು. ಯೋಧನ ಪ್ರಯಾಣಕ್ಕೆ ಪಟ್ಟಣದ ಜನತೆ ಶುಭ ಕೋರಿ ಬೀಳ್ಕೊಟ್ಟರು. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಯೋಧ ವೀರೇಶ್ಗೆ ಸನ್ಮಾನಿಸಿ ಹಣೆಗೆ ತಿಲಕವಿಟ್ಟು ಭಾರತ ಮಾತೆಯ ಪರ ಜಯಘೋಷ ಕೂಗಿ ಹುರಿದುಂಬಿಸಿ ಪಟ್ಟಣದ ಜನತೆ ಶತ್ರು ರಾಷ್ಟ್ರ ಪಾಕಿಸ್ತಾನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಭಾವುಕರಾಗಿ ಮಾತನಾಡಿದ ಯೋಧ ವೀರೇಶ್ ಹಿರೇಮನಿ, 30 ದಿನಗಳ ರಜೆ ಮೇಲೆ ಊರಿಗೆ ಬಂದಿದ್ದೆ. ಮೇ 16ರಂದು ಕರ್ತವ್ಯಕ್ಕೆ ಹಾಜರಾಗಬೇಕಿತ್ತು. ಸದ್ಯದ ಸ್ಥಿತಿಯಲ್ಲಿ ರಜೆಯಲ್ಲಿರುವ ಯೋಧರನ್ನು ಮರಳಿ ಸೇನೆಗೆ ಕರೆಯಿಸಿಕೊಳ್ಳಲಾಗುತ್ತಿದೆ. ನನಗೂ ಕರೆ ಬಂದಿದೆ. ಭಾರತ ಮಾತೆಯ ಸೇವೆಗೆ ತೆರಳುತ್ತಿದ್ದೇನೆ. ಇಂತಹ ಸಂದರ್ಭದಲ್ಲಿ ತೆರಳುತ್ತಿರುವುದಕ್ಕೆ ಕುಟುಂಬ ಸದಸ್ಯರಲ್ಲಿ ದುಃಖವಾಗುವುದು ಸಹಜವಾದರೂ ನಿಮ್ಮೆಲ್ಲರ ಅಭಿಮಾನಕ್ಕೆ ಅತೀವ ಸಂತೋಷವಾಗಿದೆ. 28 ವರ್ಷಗಳ ಸೇವಾ ಅವಧಿಯಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಸದ್ಯ ಆಪರೇಷನ್ ಸಿಂಧೂರದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ. ಗ್ರಾಮ ದೇವತೆಯ ಆಶೀರ್ವಾದದಿಂದ ವಾಪಸ್ ಬರುತ್ತೇನೆ ಎಂಬ ವಿಶ್ವಾಸವಿದೆ. ಹಿಂತಿರುಗಿ ಬಂದ ಮೇಲೆ ಅಲ್ಲಿನ ಕ್ಷಣಗಳನ್ನು ಹಂಚಿಕೊಳ್ಳುತ್ತೇನೆ ಎಂದರು. ನಾಳಿನ ಸ್ಥಿತಿ, ನಾನು ನಾಳೆ ಇಷ್ಟೊತ್ತಿಗೆಲ್ಲ ಪಂಜಾಬ್ ಬಾರ್ಡರ್ ಇರ್ತೀನಿ. ಬೆಂಗಳೂರಿಗೆ ಬೆಳಿಗ್ಗೆ ಹೋಗ್ತೀನಿ, 11 ಗಂಟೆ ಫ್ಲೈಟ್ ಇದೆ ನಂದು. ಸಾಯಂಕಾಲ ಅಷ್ಟೊತ್ತಿಗೆ ನಾನು ಅಮೃತ್ಸರ್ ಬಾರ್ಡರ್ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಸ್ಥಿತಿಗತಿ ಏನಿದೆ ಅಂತೇಳಿ ನಾನು ನಿಮ್ಗೆ ವಿವರಣೆ ಕೊಡೋಕ್ಕಾಗಲ್ಲ. ಅಲ್ಲಿಂದ ನಾನು ಬಂದರೆ ನಿಮ್ಮನ್ನೆಲ್ಲ ಮತ್ತೆ ನಾನು ಮೀಟ್ ಮಾಡ್ತೀನಿ, ಮತ್ತೆ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಆ ಒಂದು ಕ್ಷಣಗಳನ್ನು. ಅಲ್ಲಿವರೆಗೂ ನಾನು ಅವನ್ನೆಲ್ಲ ಯಾವನ್ನೂ ಹೇಳೋಕ್ಕಾಗಲ್ಲ. ನಿಮಗೆ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ, ನಾನು ಮಾಡಿ ಆದಮೇಲೆ ಹೇಳೋನು. ಮುಂಚೆನೇ ನಾನು ಹೇಳಿ ಹೋಗಿ ಮತ್ತೆ ವಾಪಸ್ ಬರೋನಲ್ಲ. ಬಂದ ಮೇಲೆ ಹೇಳ್ತೀನಿ ನಿಮಗೆ ಏನು ನಡೆದಿದೆ ಅಲ್ಲಿ ಅಂಥೇಳಿ, ಏನು ಮಾಡಿದ್ದೀನಿ ಅಂಥೇಳಿ, ನಾನು ಮತ್ತೆ ಬರ್ತೀನಿ ಅಂತೇಳಿ ನನಗೆ ತುಂಬ ಒಂದು ವಿಶ್ವಾಸ ಇದೆ. ಯಾಕೆಂದರೆ ನಿಮ್ಮೆಲ್ಲರೂ ನೋಡ್ತಾ ಇದ್ರೆ ನನಗೆ ಏನು ಅನಿಸ್ತಾ ಇದೆ ಅಂದರೆ, ನನ್ನ ಜೀವನ ಇವತ್ತಿಗೆ ಭಾವನೆ ಆಯಿತು ಅನಿಸ್ತಾ ಇದೆ. ನನಗೆ 28 ವರ್ಷ ಸರ್ವಿಸ್ ಆಯಿತು. ನಮ್ಮ ಕುಷ್ಟಗಿಯ ಗ್ರಾಮ ದೇವತೆಯ ಆಶೀರ್ವಾದ ನಮ್ಮ ಮೇಲೆ ಎಲ್ಲದಕ್ಕಿಂತ ಮಿಗಿಲಾಗಿ ಎಲ್ಲ ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ ಅಂದರೆ, ನನಗೆ ನಾನು ಒಬ್ಬಂಟಿ ಅಲ್ಲ ಅನಿಸ್ತಾ ಇದೆ. ನಾನು 28 ವರ್ಷ ಸೇವೆಯಲ್ಲಿ ಕಾರ್ಗಿಲ್ ವಾರಲ್ಲಿ ನಾನು ಭಾಗವಹಿಸಿದ್ದೆ. ತದನಂತರ ಇವಾಗ ಭಾಗವಹಿಸಿದ್ದೆ 2ನೇ ವಾರದಲ್ಲಿ. ಹೀಗಾಗಿ ಒಂದು ಎಲ್ಲೂ ಯಾವುದೇ ಮೂಲೆಯಲ್ಲಿ ಒಂದು ಸ್ವಲ್ಪನೂ ಭಯ ಇಲ್ಲ. ಯಾಕಿಲ್ಲ ಅಂತಂದರೆ, ನಮಗೆ ಆದೇಶ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಯಾವ ರೀತಿ ಆದೇಶ ಕೊಟ್ಟಿದೆ ಅಂದರೆ, ಸಮಯ ನಿಮ್ಮದು, ಟಾರ್ಗೆಟ್ ನಿಮ್ಮದು ಅಂತ ಕೊಟ್ಟಿದೆ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಮಿಕ್ಕಿದ್ದು ನಾನು ಏನು ಹೇಳಲ್ಲ ನಿಮಗೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಕಾನ್ಫಿಡೆನ್ಸ್ ಇರೋದ್ರಿಂದ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸಿ. ಹೋಗಿ ಬರ್ತೀನಿ. ನಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ